ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಪೃಥ್ವಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಕೆಲವೊಂದು ಕ್ಲಾಸ್ಗಳನ್ನು ತರಗತಿಗಳನ್ನು ಮಾಡುತ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಒಂದು ಅಥವಾ 2 ಮಾರ್ಕ್ಸ್ ಶಿಶು ಕೇಂದ್ರಿತ ಶಿಕ್ಷಣ ಅಥವಾ ಪ್ರಗತಿದಾಯಕ ಶಿಕ್ಷಣದ ಮೇಲೆ ಕೇಳುತ್ತಾನೆ ಬಂದಿದ್ದಾರೆ. ಏನು ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ, ಈ ಶಿಶು ಕೇಂದ್ರಿತ ಶಿಕ್ಷಣದಲ್ಲಿ ಮಗುವೇ ಕೇಂದ್ರವನ್ನಾಗಿಸಿ ಪಠ್ಯಕ್ರಮ ರಚನೆ ಆಗಿರಬಹುದು, ಮಗುವಿನ ಅಗತ್ಯತೆಗೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಆಧರಿಸಿ ಆಗಿರಬಹುದು. ಇಲ್ಲಿ ಮಗುವಿಗೆ ಬಹಳ ಪ್ರಾಶಸ್ತ್ಯವನ್ನು ನೀಡಲಾಗ್ತದೆ. ಇಲ್ಲಿ ಶಿಕ್ಷಕ ಒಬ್ಬ ಸೌಲಭ್ಯ ಒದಗಿಸುವಾತ, ಮಾರ್ಗದರ್ಶಕ ಅಥವಾ ಒಬ್ಬ ಮಧ್ಯವರ್ತಿಯಂತೆ ವರ್ತಿಸಬೇಕು. ಮಗುವಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ರಚನೆ ಮಾಡಿರಬೇಕು. ಆಮೇಲೆ ಕ್ರಿಯಾಶೀಲ ಚಟುವಟಿಕೆ ಆಧಾರಿತ ಪಠ್ಯಕ್ರಮ ಇರ್ತದೆ. ಪಠ್ಯಕ್ರಮ ಮಕ್ಕಳು ನಲಿಯುತ್ತ ಕಲಿಯುವುದು ಇಂತಹ ಚಟುವಟಿಕೆ ಆಧಾರಿತವಾಗಿ ಪಠ್ಯಕ್ರಮವನ್ನು ರಚನೆ ಮಾಡಿರ್ತಾರೆ. ಈ ಟಾಪಿಕ್ ಮ್ಯಾಗ TET ಒಳಗೆ ಕ್ವಶನ್ ಪೇಪರ್ ಯಾವ್ದು ಬರ್ತಂದ್ರೆ, ಮಗುವಿಗೆ ಶಿಕ್ಷಕ ಏನಾಗಿರ್ತಾನ ಅಂತ ಕೇಳ್ತಾವ. ಮಗುವಿಗೆ ಶಿಕ್ಷಕ ಒಬ್ಬ ಫೆಸಿಲಿಟೇಟರ್ ಅಂದ್ರೆ ಸೌಲಭ್ಯ ಒದಗಿಸಿಕೊಡುವವ. ಫೆಸಿಲಿಟೇಟರ್ ಸೌಲಭ್ಯ ಒದಗಿಸಿಕೊಡುವವ. ಅಥವಾ ಏನು, ಮೀಡಿಯೇಟರ್ ಮಧ್ಯವರ್ತಿಯಂತೆ ವರ್ತಿಸುವವ. ಇಲ್ಲಿ ಏನು, ಮಾರ್ಗದರ್ಶಕ ಗೈಡ್ ಇಲ್ಲಿ ಏನ್ ಮಾಡ್ತಾನ, ಶಿಕ್ಷಕ ಏನ್ ಮಾಡ್ತಿರ್ತಾನ, ಪಾತ್ರವನ್ನು ವಹಿಸ್ತಿರ್ತಾನ. ಇಲ್ಲಿ ಇದರ ಲಕ್ಷಣಗಳು ನೋಡ್ರಿ, ಇದು ಯಾವ ರೀತಿಯ ಒಂದು ಲಕ್ಷಣಗಳು ಹೊಂದಿರ್ತಾರೆ ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ, ಮೊದಲನೆಯದಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಶಸ್ತ್ಯ ಹೇಳ್ತಾವ. ಏನಂದ್ರ, ಶಿಶು ಕೇಂದ್ರಿತ ಶಿಕ್ಷಣದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆ, ಅದು ಆಗಿರ್ಬೋದು ಬೌದ್ಧಿಕ, ಶಾರೀರಿಕ, ಸಾಮಾಜಿಕ, ಮಾನಸಿಕ, ಎಲ್ಲ ರೀತಿಯಲ್ಲೂ ಮಗುವನ್ನು ಸದೃಢಗೊಳಿಸುವುದು. ಇಲ್ಲಿ ಮಾಡುವ ಎಲ್ಲ ರೀತಿಯಲ್ಲಿ ಮಗುವನ್ನು ಸದೃಢಗೊಳಿಸಲಕ್ಕ ಇಲ್ಲಿ ಪ್ರಾಶಸ್ತ್ಯವನ್ನು ನೀಡಲಾಗ್ತದೆ. ಇಲ್ಲಿ ಎಲ್ಲ ಪಠ್ಯಕ್ರಮ ಯಾವ ರೀತಿಯಲ್ಲಿರ್ತದೆ ಅಂದ್ರೆ, ಆಟದ ಜೊತೆಗೆ ಪಾಠ, ಈ ರೀತಿಯಾಗಿ ಒಂದು ಪಠ್ಯಕ್ರಮವನ್ನು ಇಲ್ಲಿ ರಚನೆ ಮಾಡಿರ್ತಾರೆ. ಸರ್ವತೋಮುಖ ಬೆಳವಣಿಗೆ ಅಂದ್ರೆ, ಮಗು ಸಮಾಜದ ಅಂಶಗಳು ಯಾವ ರೀತಿಯಲ್ಲಿರುವಂತಹ ಒಂದು ಚಟುವಟಿಕೆ ಆಧಾರಿತವಾಗಿ ಇಲ್ಲಿ ಒಂದು ಪಠ್ಯಕ್ರಮವನ್ನು ಇಲ್ಲಿ ರಚನೆಯನ್ನು ಮಾಡಿರ್ತಾರೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ ಅವಕಾಶವನ್ನು ನೀಡ್ತಾರೆ. ಇನ್ನು ಮುಕ್ತ ವಾತಾವರಣ, ಮಗುವಿಗೆ ಮುಕ್ತ ವಾತಾವರಣ ಏನು, ಅದು ಯಾವ ವಿಷಯ ಆಗಿರ್ಬೋದು, ಅದರ ಒಂದು ಇಚ್ಛಾಶಕ್ತಿ ಮಗುವಿನ ಇಚ್ಛಾಶಕ್ತಿಯ ಆಧಾರದ ಮೇಲೆ ಇಲ್ಲಿ ಮಾಡುವ ಪಾಠ ಬೋಧನೆಯನ್ನು ಮಾಡುವಂತಹ ಕಾರ್ಯವನ್ನು ಈ ನಡೆಯುತ್ತದೆ. ಮುಕ್ತ ವಾತಾವರಣ, ಇಲ್ಲಿ ಮಗುವಿಗೆ ಸ್ವತಂತ್ರವಾಗಿ ಬಿಡಲಾಗ್ತದ. ಮಗುವಿಗೆ ಇಲ್ಲಿ ಸ್ವತಂತ್ರವಾಗಿ ಬಿಡಲಾಗುವುದು. ಇಲ್ಲಿ ಮಗುವನ್ನು ಫ್ರೀಯಾಗಿ ಬಿಟ್ಟು, ಅದು ಯಾವ ವಿಷಯಗಳಲ್ಲಿ ಇಂಟ್ರೆಸ್ಟ್ ಅದ, ಅದು ಏನು ಮಾಡಲು ಬಯಸ್ತದ, ಅದಕ್ಕೆಲ್ಲದಕ್ಕೂ ಶಿಕ್ಷಕನಾದಂಥವೇನು ಸೌಲಭ್ಯಕಾರಕನಾಗಿ ಇಲ್ಲಿ ಏನು ಮಾಡ್ತಾನೆ, ವರ್ತನೆಯನ್ನು ಮಾಡ್ತಿರ್ತಾನೆ. ಅದಕ್ಕೆ ಏನು ಮಾಡೋದು, ಇಲ್ಲಿ ಮಗುವಿಗೆ ಮುಕ್ತ ವಾತಾವರಣದ ಕಲಿಕೆಯಲ್ಲಿ ಸಿಗ್ತದೆ. ಶಿಶು ಕೇಂದ್ರಿತ ಶಿಕ್ಷಣದಲ್ಲಿ ಸಿಗ್ತದೆ, ಮಗು ಕೇಂದ್ರಿತ ಶಿಕ್ಷಣದಲ್ಲಿ ಸಿಗ್ತದೆ. ಸ್ವಯಂ ಚಟುವಟಿಕೆಗಳು ಪಿಯಾಜೆ ಅವರು ಏನು ಹೇಳ್ತಾರೆ ಅಂದ್ರೆ, ಮಗು ಒಂದು ಚಿಕ್ಕ ವಿಜ್ಞಾನಿ ಅಂತಲೇ ಅವರು ಸ್ಟಾರ್ಟ್ ಮಾಡ್ತಾರೆ. ಮಗು ಒಂದು ಏನಂತ ಹೇಳ್ತಾರೆ, ಚಿಕ್ಕ ವಿಜ್ಞಾನಿ ಏನ್ ಹೇಳ್ತಾರೆ ಅಂದ್ರೆ ಅವರು, ಲಿಟಲ್ ಸೈಂಟಿಸ್ಟ್ ಚೈಲ್ಡ್ ಈಸ್ ಎ ಲಿಟಲ್ ಸೈಂಟಿಸ್ಟ್ ಅಂತ ಏನ್ ಹೇಳ್ತಾರ, ಪಿಯಾಜೆ ಅವರು ಹೇಳ್ತಾರೆ. ಮೊದಲನೇದಾಗಿ ಹೇಳ್ತಾರೆ ಅಲ್ಲಿ ಅಂದ್ರೆ, ಮಗು ಕುತೂಹಲ ಏನಾಗಿರ್ಬೋದು,
ಮನೆಯಲ್ಲಿ ನೋಡ್ತಿರ್ಬೋದು ನೀವು, ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಕುತೂಹಲದಿಂದ ಎಲ್ಲವನ್ನು ತೆಗೆದು ನೋಡ್ತಿರ್ತಾವ, ಅದೇ ರೀತಿಯಾಗಿ ಅವ್ರಿಗೆ ಏನು ಮಾಡಬೇಕು, ಸ್ವಯಂ ಚಟುವಟಿಕೆಗಳು, ಅವ್ರು ಯಾವ ಒಂದು ಆಟ ಪಾಠ ಆಗಿರ್ಬೋದು, ಯಾವುದೇ ಆದಂಥ ವಸ್ತುಗಳಾಗಿರ್ಬೋದು, ವಸ್ತುಗಳನ್ನು ಬಿಚ್ಚಿ ನೋಡೋದು, ಆಟಿಕೆಗಳನ್ನು ಹಾಳು ಮಾಡೋದು, ಅದರಲ್ಲಿ ನೋಡುವಂತಹ ಒಂದು ಕ್ಯೂರಿಯಾಸಿಟಿ ಇರ್ತದೆ. ಅಂತಹ ಸಂದರ್ಭಗಳಲ್ಲಿ ಅವ್ರಿಗೆ ಏನು ಮಾಡಬೇಕು, ಮುಕ್ತ ಅವಕಾಶವನ್ನು ಕೊಡಬೇಕು. ಅವು ಏನೇ ಚಟುವಟಿಕೆಗಳು ಮಾಡಿದ್ರು ಅವರಿಗೆ ಸಹಾಯ ಮಾಡಬೇಕು. ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತಾರೆ ಅವ್ರು, ಯಾರು, ವೈಗಾಸ್ಕಿ ಅವರು. ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ತಾಂತ್ರಿಕ ಸಹಾಯ, ತಾತ್ಕಾಲಿಕ ಸಹಾಯ ಅಂದ್ರೆ ಮಗು ಸ್ವಯಂ ಚಟುವಟಿಕೆಯಲ್ಲಿ ತೊಡಗಿದಾಗ ಅವಕ್ಕೇನು ಮಾಡಬೇಕು, ಟೆಂಪರರಿ ಹೆಲ್ಪ್ ಅನ್ನು ಅಲ್ಲಿ ನೀಡಬೇಕು. ಅವಾಗ ಏನಾಗ್ತದೆ, ಮಗು ಸ್ವಯಂ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಕಲಿಕೆಯನ್ನು ಆರಂಭ ಮಾಡೋಕೆ ಚಾಲು ಮಾಡ್ತಾವೆ. ಕಲಿಕೆಯಲ್ಲಿ ತೊಡಗಿಸಿಕೊಳ್ತಾವೆ. ಏನಾಯ್ತು, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆಯನ್ನು ನೀಡ್ತವೆ. ಆಮೇಲೆ ಮುಕ್ತ ವಾತಾವರಣ, ಆಮೇಲೆ ಸ್ವಯಂ ಚಟುವಟಿಕೆಗಳು, ಆಮೇಲೆ ಸ್ವಯಂ ವೇಗದಲ್ಲಿ ವಿಕಾಸ. ಮಗು ಯಾವಾಗಲೂ ಒಂದು ಹಂತವಾಗಿ ಕಲಿತಿರ್ತಾವೆ, ಹಂತವಾಗಿ ಕಲಿಯಲು ಆರಂಭಿಸ್ತವೆ. ಅಂತಹ ಸಂದರ್ಭದಲ್ಲಿ ಅವುಗೆ ಯಾವ ರೀತಿಯ ಒಂದು ನೀಡಿದೆ, ಅವಶ್ಯಕತೆ ಇದೆ, ಅದನ್ನು ಆಧರಿಸಿ ಅವುಗಳ ವಿಕಾಸವನ್ನು ಹೊಂದುವಂತೆ ಅವುಗಳಿಗೆ ಏನು ಮಾಡಬೇಕು, ಶಿಕ್ಷಕನಾದಂತಹ ಅವಕಾಶಗಳನ್ನು ಒದಗಿಸಿ ಕೊಡಬೇಕು. ನೆಕ್ಸ್ಟ್ ನೋಡ್ರಿ, ಮಗು ತನ್ನದೇ ಆದಂತಹ ಒಂದು ವೇಗದಲ್ಲಿ ಕಲಿಯಲು ಪ್ರಯತ್ನಿಸ್ತಿರ್ತದ. ಅಂತಹ ಸಂದರ್ಭದಲ್ಲಿ ಅದರ ಮನಸ್ಥಿತಿ, ಅದರ IQ ಆಗಿರ್ಬೋದು, ಅದನ್ನೆಲ್ಲ ಒಂದು ಚಟುವಟಿಕೆಗಳು ಎಲ್ಲವನ್ನು ಆಧರಿಸಿ ಅದಕ್ಕೆ ಮುಕ್ತವಾಗಿ ಕಲಿಯಲು ಅವಕಾಶವನ್ನು ನೀಡಬೇಕು. ಅನುಭವ ಕೇಂದ್ರಿತ ಕಲಿಕೆ ಅಂದರೆ ನೋಡ್ರಿ, ಮಗು ಏನೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ತಿಳಿ ಹೇಳುವ ಒಂದು ಮಾರ್ಗದರ್ಶಕರಂತೆ ಶಿಕ್ಷಕರನ್ನು ಮಾಡಬೇಕು, ಸಹಾಯಕರಾಗಿರಬೇಕು. ಅನುಭವ ಕೇಂದ್ರಿತ ಕಲಿಕೆ ಅಂದರೆ ಮಗು ತನ್ನ ಅನುಭವದ ಮೂಲಕ ಕಲಿತಿರ್ತದ. ಕೆಲವೊಂದು ಸಾರಿ ಆಗಿರ್ಬೋದು, ಅನುಭವದ ಮೂಲಕ ಕಲಿಕೆ ಅಂದರೆ ಯಾವುದೋ ಒಂದು ಸುಡುವ ಪಾತ್ರೆಯನ್ನು ಮುಟ್ಟಿದ ಕ್ಷಣ ಇನ್ನೊಮ್ಮೆ ಮುಟ್ಟಬಾರದು ಎಂಬ ಒಂದು ಪರಿಕಲ್ಪನೆ ಅದಕ್ಕೆ ಬರ್ತದೆ. ಹಂಗಂತೇಳಿ ಸುಡುವ ಪಾತ್ರೆಗಳನ್ನು ಮಕ್ಕಳಿಗೆಲ್ಲ ಮುಟ್ಲಿಕ್ಕೆ ಬಿಡಬಾರ್ದು. ಅದೇ ರೀತಿಯಾಗಿ ತಂಪಾದ ವಸ್ತುಗಳನ್ನು ಮುಟ್ಟಿದಾಗ ಅವು ಏನು ಮಾಡ್ತಾವ, ಅನುಭವದ ಮೂಲಕ ಕಲಿಯಲು ಪ್ರಯತ್ನಿಸ್ತಿರ್ತಾವ. ಕೆಲವೊಮ್ಮೆ ಏನು ಮಾಡ್ತಿರ್ತಾವ, ಅವು ಮಕ್ಕಳು ಏನು ಮಾಡ್ತಿರ್ತಾವ, ಪೆನ್ ಹಿಡಿದು ಏನೋ ಬರೆಯಲು ಪ್ರಯತ್ನಿಸ್ತಿರ್ತಾವ. ಅವುಗಳಿಗೆಲ್ಲ ಏನು ಮಾಡಬೇಕು, ಟೆಂಪ್ರರಿ ಹೆಲ್ಪ್ ಮಾಡಬೇಕು. ಅವಾಗ ಅವು ಏನು ಮಾಡ್ತಾವ, ಅನುಭವದ ಮೂಲಕ ಕಲಿಯಲಕ್ಕ ಸ್ಟಾರ್ಟ್ ಮಾಡ್ತಾವ. ಆಮೇಲೆ ಚಟುವಟಿಕೆಗಳು ನೀಡಬೇಕು. ಕಾರ್ಡ್ಬೋರ್ಡ್ ಆಗಿರ್ಬೋದು, ಆಮೇಲೆ ಚಿತ್ರ ತೋರಿಸುವುದಾಗಿರ್ಬೋದು. ಒಟ್ಟಾರೆಯಾಗಿ ಮಗುವನ್ನು ತನ್ನ ಅನುಭವಕ್ಕೆ ಬಂದಂತಹ ವಿಷಯಗಳನ್ನು ಕೂಡಿ ಕಲಿಯಲಿಕ್ಕೆ ಏನು ಮಾಡಬೇಕು, ಅಲ್ಲಿಂದ ಸಹಾಯವನ್ನು ಮಾಡಬೇಕು. ಇದು ಶಿಶು ಕೇಂದ್ರಿತ ಶಿಕ್ಷಣದಲ್ಲಿ ಏನೇನು ಮಾಡ್ತಾರೆ ಅಂದ್ರೆ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಅವಕಾಶ ಮಾಡಿಕೊಡಬೇಕು. ಶಿಕ್ಷಕ ಕೇವಲ ಇಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕ್ವಶನ್ ಕೇಳಿದ್ರಂದ್ರೆ, ಒಂದು ಮಗು ಶಿಕ್ಷಣದಲ್ಲಿ ವೈಫಲ್ಯ ಹೊಂದಿದರೆ ಯಾರು ಕಾರಣ? ಇದು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್. ಇದಕ್ಕೇನು, ಶಿಕ್ಷಣದಲ್ಲಿ ಮಗುವು ವೈಫಲ್ಯವನ್ನು ಹೊಂದಿದರೆ ಅದಕ್ಕೆ ಇಡೀ ವ್ಯವಸ್ಥೆಯೇ ಕಾರಣ. ಹೊರತು ವಿದ್ಯಾರ್ಥಿ ಅಲ್ಲ. ಇಲ್ಲಿ ಆಡಳಿತ ವರ್ಗ ಆಗಿರ್ಬೋದು, ಶಿಕ್ಷಕರು ಇಲ್ಲಿ ಟೋಟಲಿ ಆಗಿ ಆ ವ್ಯವಸ್ಥೆಯನ್ನೇ ದೂರಬೇಕು, ಹೊರತು ಮಗುವನ್ನಲ್ಲ. ಇದು ಒಂದು TETಯಲ್ಲಿ ಒಂದು ಬಾರಿ ಕೇಳಿದಂಥ ಕ್ವಶನ್ ಇದು.
ಒಂದು ಮಗುವಲ್ಲಿ ವೈಫಲ್ಯವನ್ನು ಹೊಂದಿರೋ ಕಾರಣ ಏನಂದ್ರೆ ಆ ವ್ಯವಸ್ಥೆಯೇ ಕಾರಣ ಹೊರತು ವಿದ್ಯಾರ್ಥಿ ಅಲ್ಲ. ಆಡಳಿತ ವರ್ಗ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ವ್ಯವಸ್ಥೆಯೇ ಮಾತ್ರ ಅದಕ್ಕೆ ಕಾರಣವಾಗಿರ್ತದೆ. ಇಲ್ಲಿ ನೋಡ್ರಿ, ಶಿಕ್ಷಕನ ಪಾತ್ರ ಏನಂದ್ರೆ ಶಿಕ್ಷಕನ ಪಾತ್ರ ಪಾತ್ರ ಒಂದು 2-3 ಸಲ CTET ಒಳಗೂ ಕೇಳಿದಾರೆ. CTET ಒಳಗೆ ಶಿಕ್ಷಕನ ಪಾತ್ರ ಟೀಚರ್ ಇಸ್ ಜಸ್ಟ್ ಎ ಫೆಸಿಲಿಟೇಟರ್ ಅಂದ್ರೆ ಅವಕಾಶ ಅಥವಾ ಸೌಲಭ್ಯ ಒದಗಿಸುವವ ಅಥವಾ ಯಾರಲ್ಲಿ ಮಾರ್ಗದರ್ಶಕ ಅಥವಾ ಗೈಡ್ ಅಥವಾ ಮಧ್ಯವರ್ತಿ ಕಲಿಕೆ ಮತ್ತು ವಿದ್ಯಾರ್ಥಿ ನಡುವಿನ ಮಧ್ಯವರ್ತಿ ಮಾಡರೇಟರ್ ಆಗಿ ಇಲ್ಲಿ ಮಾಡಬೇಕು. ಶಿಕ್ಷಕನ ಪಾತ್ರ ಈ ರೀತಿಯಾಗಿ ವಹಿಸಬೇಕು. ಇಷ್ಟಾದ್ರೆ ಇದು ಶಿಶು ಕೇಂದ್ರಿತ ಶಿಕ್ಷಣ. ಇನ್ನು ಪ್ರಗತಿದಾಯಕ ಶಿಕ್ಷಣ ನೋಡ್ರಿ. ಪ್ರಗತಿದಾಯಕ ಶಿಕ್ಷಣ ಅಂದ್ರೆ ಇದು. ಆಮೇಲೆ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ಕೆಲವೊಂದು ವಿಜ್ಞಾನಿಗಳು ಏನು ಹೇಳಿದ್ದಾರೆ, ಡೈರೆಕ್ಟ್ ಕೆಲವೊಂದ್ಸಲ ವಾಕ್ಯಗಳು ಕೇಳ್ಬಿಡ್ತಾರೆ. ರೂಸೋ ಅವರು ಏನು ಹೇಳಿದರು? ರೂಸೋ ಅವರು ಮಗುವನ್ನು ನಿಸರ್ಗದೊಂದಿಗೆ ಕಲಿಯಲು ಮುಕ್ತ ಅವಕಾಶ ನೀಡಬೇಕು. ರೂಸೋ ಅವರು ಏನು ಹೇಳ್ತಾರೆ ಅಂದ್ರೆ ಮಗುವನ್ನು ನಿಸರ್ಗದೊಂದಿಗೆ ಕಲಿಯಲು ಮುಕ್ತ ಅವಕಾಶವನ್ನು ಕೊಡಬೇಕು. ಆಮೇಲೆ ಪೆಸ್ಟಾಲಜಿ ಅವರು ಏನು ಹೇಳ್ತಾರೆ ಅಂದ್ರೆ ಪೆಸ್ಟಾಲಜಿ ಇವ್ರು ಏನು ಹೇಳ್ತಾರೆ ಅಂದ್ರೆ 3H ಕಾನ್ಸೆಪ್ಟ್ ಹೇಳ್ತಾರೆ ನಾವು. 3H ಅಂದ್ರೆ ಏನಿದು? ಹೆಡ್, ಹ್ಯಾಂಡ್, ಹಾರ್ಟ್. ಕಲಿಕೆ ಎನ್ನುವುದು ತಲೆ, ಕೈ, ಹೃದಯದ ಮೂಲಕ ನಡೆಯಬೇಕು ಎನ್ನುವುದು ಯಾರು ಹೇಳ್ತಾರೆ? ಪೆಸ್ಟಾಲಜಿ ಅವರು ಹೇಳ್ತಾರೆ. ಕೆಲವೊಂದ್ಸಲ ಕ್ವಶನ್ ಏನು ಕೇಳ್ತಾರೆ, ಈ 3H ಅಂದ್ರೆ ಏನಂತ ಕೇಳ್ತಾರೆ. ಆಮೇಲೆ ಇದರ ಪ್ರತಿಪಾದಕರು ಯಾರಂದ್ರೆ ಪೆಸ್ಟಾಲಜಿ ಅವರು. ಇದರ ಪ್ರತಿಪಾದಕರು ಯಾರು? ಪೆಸ್ಟಾಲಜಿ ಅವರು. ಆಮೇಲೆ ನೋಡ್ರಿ, ಆಮೇಲೆ ಜಾನ್ ಡೂಯಿ ಅವರು ಏನು ಹೇಳ್ತಾರೆ? ಇವರು ಕ್ರಿಯಾಶೀಲ ಮನೋವಿಜ್ಞಾನದ ಪ್ರವರ್ತಕರು. ಯಾರು? ಮನೋವಿಜ್ಞಾನದ ಪ್ರವರ್ತಕರು.